ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 8ನೆಯ ಅಧ್ಯಾಯದ ಶ್ಲೋಕ 11ರಿಂದ 15ರವರೆಗೆ ಹೇಳಿದ್ದೆವು. ಹಾಗೆ ಅನುವಾದನ ಹೇಳಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ 16ರಿಂದ ಶುರು ಮಾಡೋಣ, ಹಾಗೆ ಅನುವಾದನ ಹೇಳೋಣ. ಈಗ ಶ್ಲೋಕ 16. ಆ ಬ್ರಹ್ಮ ಭುವನಾಲೋಕಃ ಪುನರಾವರ್ತಿರ್ನೋರ್ಜುನ ಮಾಮುಪ್ಯತೆ ತು ಕೌಂತೆಯ ಪುನರ್ಜನ್ಮ ವಿದ್ಯತೆ. ಈಗ 16ನೆಯ ಶ್ಲೋಕದ ಅನುವಾದ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಈಗ ಶ್ಲೋಕ 17. ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋರಾತ್ರ ವಿದೋ ಜನಾಃ. ಈಗ 17ನೇ ಶ್ಲೋಕದ ಅನುವಾದ. ಪಾರ್ಥ, ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಈಗ ಶ್ಲೋಕ 18. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಃ ಪ್ರಭವಂತೆ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತ್ರತೈವಾವ್ಯಕ್ತ ಸಂಜ್ಞಕೆ. ಈಗ 18ನೆಯ ಶ್ಲೋಕದ ಅನುವಾದ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಈಗ ಶ್ಲೋಕ 19. ಭೂತಾಗ್ರಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಈಗ 19ನೆಯ ಶ್ಲೋಕದ ಅನುವಾದ. ಪಾರ್ಥ, ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯವಾಗಿಯೂ ನಾಶವಾಗುತ್ತವೆ. ಈಗ ಶ್ಲೋಕ 20. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈಗ 20ನೆಯ ಶ್ಲೋಕದ ಅನುವಾದ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ. ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದು ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.